ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಂಶೆಟ್ಟಿ. ಇವತ್ತಿನ ಟಾಪ್ 10 ನ್ಯೂಸ್ಗಳನ್ನ ನೋಡ್ತಾ ಹೋಗೋದಾದ್ರೆ, ತಮಿಳುನಾಡಿನ ನೆಲದಲ್ಲಿ ಕನ್ನಡ ಬಾವುಟ ಹಾರಿಸಿದ ಕ್ಷಣವು ಕನ್ನಡಿಗರ ಪಾಲಿಗೆ ಅಪಾರ ಹೆಮ್ಮೆ, ಸ್ವಾಭಿಮಾನ ಮತ್ತು ನಾಡು ನುಡಿಯ ಮೇಲಿನ ಗೌರವ ಪ್ರೀತಿಯ ಸಂಕೇತವಾಗಿದೆ. ಸಿಸಿಎಲ್ ಪಂದ್ಯದಲ್ಲಿ ಕನ್ನಡ ತಂಡದ ಜಯದ ಸಂಭ್ರಮವು ಕೇವಲ ಕ್ರೀಡಾ ಮೈದಾನದಲ್ಲೇ ಅಲ್ಲ, ಪ್ರೇಕ್ಷಕರ ಹೃದಯಗಳಲ್ಲೂ ಪ್ರತಿಧ್ವನಿಸಿತ್ತು. ಇನ್ನು ಮೈದಾನದಲ್ಲಿ ಬಾವುಟ ಹಾರಿಸಿದಾಗ ಅದು ಕೇವಲ ಒಂದು ಕ್ರೀಡಾ ವಿಜಯದ ಸಂಕೇತವಲ್ಲ, ಕನ್ನಡ ಸಂಸ್ಕೃತಿ, ಭಾಷೆ ಮತ್ತು ಕಲೆಯ ಗೌರವದ ಪ್ರತೀಕವಾಗಿತ್ತು. ನಮ್ಮ ನಟರು ನಮ್ಮ ಕಲೆಯ ಮೂಲಕ ಜನಮನ ಗೆದ್ದವರಾದರು. ಈ ಬಾರಿ ಕ್ರೀಡಾಂಗಣದಲ್ಲಿ ತಮ್ಮ ಶ್ರಮ ಮತ್ತು ಒಗ್ಗಟ್ಟಿನಿಂದ ಕನ್ನಡಿಗರ ಆತ್ಮಗೌರವವನ್ನು ಕೂಡ ಎತ್ತಿ ಹಿಡಿದಿದ್ದಾರೆ. ನಟರ ಈ ಸಾಧನೆ ಕಲೆ ಮತ್ತು ಕ್ರೀಡೆ ಎರಡೂ ಕನ್ನಡಿಗರ ಶಕ್ತಿ ಎಂಬ ಸಂದೇಶವನ್ನ ತಮಿಳುನಾಡಿನ ನೆಲದಲ್ಲಿ ಘೋಷಿಸಿದಂತಾಗಿದೆ ನಮ್ಮ ನಟರ ಈ ಕ್ರೀಡಾ ವಿಜಯದ ಉತ್ಸವ. ಇನ್ನು ವಿಜಯ್ ಅಭಿನಯದ ಜನನಾಯಕನ್ ಚಿತ್ರದ ಸೆನ್ಸಾರ್ಶಿಪ್ ಪ್ರಕರಣದಲ್ಲಿ ಮದ್ರಾಸ್ ಹೈಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ಚಿತ್ರಕ್ಕೆ ಸೆನ್ಸಾರ್ ಪ್ರಮಾಣ ಪತ್ರವನ್ನ ನೀಡುವಂತೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ನೀಡಿದ್ದ ಹಿಂದಿನ ಏಕಸದಸ್ಯ ಪೀಠದ ಆದೇಶವನ್ನ ಹೈಕೋರ್ಟ್ ಮಂಗಳವಾರ ರದ್ದುಗೊಳಿಸಿದೆ. ಈ ನಿರ್ಧಾರದಿಂದ ನಿರ್ಮಾಪಕರ ಪರವಾಗಿ ಬಂದಿದ್ದ ತೀರ್ಪು ಅಮಾನ್ಯಗೊಂಡಿದ್ದು, ಚಿತ್ರದ ಬಿಡುಗಡೆ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಭಿಮಾನಿಗಳು ನಿರೀಕ್ಷಿಸಿದ ಬಿಡುಗಡೆಯ ಮೇಲೆ ಮತ್ತೊಂದು ಅಡ್ಡಿ ಎದುರಾಗಿದ್ದು, ಚಿತ್ರ ಪ್ರೇಮಿಗಳಲ್ಲಿ ಬೇಸರ ಮೂಡಿಸಿದೆ. ಇನ್ನು ಮೈಸೂರಿನಲ್ಲಿರುವ ದಿವಂಗತ ನಟ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಭೇಟಿ ನೀಡಿದ್ದಾರೆ. ಕನ್ನಡ ಚಿತ್ರರಂಗದ ಮಹಾನ್ ವ್ಯಕ್ತಿತ್ವಕ್ಕೆ ಗೌರವ ಸಲ್ಲಿಸುವ ಅವರು ಸ್ಮಾರಕ ಸ್ಥಳಕ್ಕೆ ತೆರಳಿ ಪುಷ್ಪಾರ್ಚನೆ ಮಾಡಿ ನಿಶಬ್ದವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಕ್ಷಣವು ಅಭಿಮಾನಿಗಳ ಮನಸ್ಸಿನಲ್ಲಿ ಭಾವನಾತ್ಮಕ ನೆನಪುಗಳನ್ನ ಮೂಡಿಸಿದೆ. ವಿಷ್ಣುವರ್ಧನ್ ಅವರ ಕಲಾ ಜೀವನ, ಕನ್ನಡ ಸಿನಿಮಾಕ್ಕೆ ನೀಡಿದ ಕೊಡುಗೆ ಹಾಗೂ ಅವರ ವ್ಯಕ್ತಿತ್ವವನ್ನ ಸ್ಮರಿಸುತ್ತಾ ಗಿಲ್ಲಿ ತಮ್ಮ ಗೌರವವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚೋರ್ಲಾ ಘಾಟ್ನಲ್ಲಿ ನಡೆದ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ತನಿಖೆ ಇನ್ನೂ ಗೂಢಚರ್ಯೆಯಲ್ಲೇ ಸಿಲುಕಿದೆ. ಮಹಾರಾಷ್ಟ್ರದ ಎಸ್ಐಟಿ ಮುಖ್ಯಸ್ಥ ಆದಿತ್ಯ ಮಿರಕೆಲರ್ಕರ್ ನೇತೃತ್ವದಲ್ಲಿ ಪ್ರಮುಖ ಆರೋಪಿಗಳ ಬಂಧನಕ್ಕಾಗಿ ಕಾರ್ಯಾಚರಣೆ ತೀವ್ರಗೊಂಡಿದ್ದು, ಬಿಲ್ಡರ್ ಕಿಶೋರ್ ಸೇಠ್ ಹಾಗೂ ಅಜರ್ ಪತ್ತೆಗೆ ಶೋಧ ಮುಂದುವರೆಸಿದೆ. 400 ಕೋಟಿ ಪ್ರಕರಣದಲ್ಲಿ ಮಹಾರಾಷ್ಟ್ರ ಎಸ್ಐಟಿ ತಾಂತ್ರಿಕ ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸುತ್ತಿದ್ದು, ವೈರಲ್ ಆಡಿಯೋ ಸಂಭಾಷಣೆಯ ಸತ್ಯಾಸತ್ಯತೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಗುಜರಾತ್ ಮೂಲದ ರಾಜಕಾರಣಿ ಹಾಗೂ ಆಶ್ರಮದ ಹಣದ ದಂಧೆ ತನಿಖೆಯ ಕೇಂದ್ರ ಬಿಂದುವಾಗಿದೆ. ಇನ್ನೊಂದೆಡೆ ಬೆಳಗಾವಿ ಪೊಲೀಸರಿಗೆ ನಾಸಿಕ್ ಪೊಲೀಸರು ಸಹಕಾರ ನೀಡದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದ್ದು, ಪ್ರಕರಣದ ನಿಜ ಸ್ಥಿತಿ ಬಹಿರಂಗವಾಗುವವರೆಗೂ ತನಿಖಾ ಒತ್ತಡ ಮುಂದುವರಿಯುತ್ತಿದೆ. ಇನ್ನು ನಟಿ ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ಮೇಲೆ ನಡೆದ ಹಲ್ಲೆ ಪ್ರಕರಣವು ಚರ್ಚೆಗೆ ಕಾರಣವಾಗಿದೆ. ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದಲೇ ಹಲ್ಲೆ ನಡೆದಿದ್ದು, ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಬೆದರಿಕೆ ಹಾಕಿದ ಆರೋಪ ಗಂಭೀರವಾಗಿದೆ. ಈ ದಾಳಿಯಲ್ಲಿ ಕಾವ್ಯ ಗೌಡ ಕೂಡ ಗಾಯಗೊಂಡಿದ್ದು, ಪತಿಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಲಾಗಿದೆ. ಸದ್ಯಕ್ಕೆ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕಾವ್ಯ ಅವರ ಅಕ್ಕ ಭವ್ಯ ಗೌಡ ಅವರ ದೂರು ಆಧಾರವಾಗಿ ಪ್ರೇಮ್, ನಂದೀಶ್, ಪ್ರಿಯಾ ಹಾಗೂ ರವಿಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರಿಸುತ್ತಿದ್ದಾರೆ. ಇನ್ನು ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ರಣಭಾಲಿ ಚಿತ್ರವು ಈ ವರ್ಷ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಮೊದಲು VD14 ಎಂದು ಕರೆಯಲ್ಪಟ್ಟ ಈ ಚಿತ್ರವನ್ನ ರಾಹುಲ್ ಸಕ್ರಂತಿಯನ್ ನಿರ್ದೇಶಿಸಿದ್ದು, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಜಯ್ ಮತ್ತು ರಶ್ಮಿಕಾ ಅವರ ಮೊದಲ ಲುಕ್ ಅನಾವರಣಗೊಳಿಸಿದರು. ಈ ಪಿರಿಯಾಡಿಕ್ ಆಕ್ಷನ್ ಡ್ರಾಮಾ ಅಭಿಮಾನಿಗಳಲ್ಲಿ ಈಗಾಗಲೇ ಕುತೂಹಲ ಮೂಡಿಸಿದ್ದು, ಬಿಡುಗಡೆಯತ್ತ ಎಲ್ಲರ ಕಣ್ಣು ನೆಟ್ಟಿದೆ. ಇಂದು ಬೆಳಗ್ಗೆಯಿಂದಲೇ ಮೆಜೆಸ್ಟಿಕ್ ಸುತ್ತಮುತ್ತ ವಾಹನ ಸಂಚಾರ ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ಜನರು ಹೈರಾಣರಾಗಿದ್ದಾರೆ. ರಜಾ ಮುಗಿಸಿ ಕೆಲಸಕ್ಕೆ ಹೊರಟವರು ಟ್ರಾಫಿಕ್ ಬಿಸಿಗೆ ಸಿಲುಕಿದ್ದು, ಇನ್ನು ಅರ್ಧ ಗಂಟೆವರೆಗೂ ಆಂಬ್ಯುಲೆನ್ಸ್ ಸಹ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಸುಮಾರು 2 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ಸಾಲು ರಜೆಯಿಂದ ನಿರ್ಮಾಣಗೊಂಡಿದೆ. ಇನ್ನು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಸ್ಥಗಿತವಾಗಿರುವುದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್, ಉಪಾಧ್ಯಕ್ಷ JD ವ್ಯಾನ್ಸ್ ಹಾಗೂ ಶ್ವೇತಭವನದ ಆರ್ಥಿಕ ಸಲಹೆಗಾರ ಪೀಟರ್ ನವಾರೋ ಕಾರಣ ಎಂದು ರಿಪಬ್ಲಿಕ್ನ ಸಂಸದ ಟೆಡ್ ಕ್ರೂಸ್ ಆರೋಪಿಸಿದ್ದಾರೆ. ಮುಂಬರುವ ಅಧ್ಯಕ್ಷೀಯ ಚುನಾವಣೆಗೆ ತಯಾರಿ ನಡೆಸುತ್ತಿರುವ ಕ್ರೂಸ್ ದಾನಿಗಳೊಂದಿಗೆ ನಡೆಸಿದ 10 ನಿಮಿಷಗಳ ಆಡಿಯೋ ಬಹಿರಂಗವಾಗಿದ್ದು, ಈ ಆರೋಪಗಳು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಫಿಲಿಪೈನ್ಸ್ನಲ್ಲಿ 350ಕ್ಕೂ ಹೆಚ್ಚು ಜನರನ್ನ ಹೊತ್ತೊಯ್ಯುತ್ತಿದ್ದ ದೋಣಿಯೊಂದು ಸಮುದ್ರದಲ್ಲಿ ಮುಳುಗಿ ಭೀಕರ ಅವಾಂತರ ಸೃಷ್ಟಿಯಾಗಿದೆ. ಜಾಂಬೋಂಗಾ ನಗರದ ಬಂದರಿನಿಂದ ಜಲೋ ದ್ವೀಪಕ್ಕೆ ತೆರಳುತ್ತಿದ್ದ ದೋಣಿ
ಹೊರಟ 4 ಗಂಟೆಗಳ ಬಳಿಕ ಇದ್ದಕ್ಕಿದ್ದಂತೆ ಮುಳುಗಿದ್ದು 18 ಮಂದಿ ಮೃತಪಟ್ಟಿದ್ದಾರೆ. 24 ಮಂದಿ ಇನ್ನೂ ಕಾಣೆಯಾಗಿದ್ದು 316 ಪ್ರಯಾಣಿಕರನ್ನು ಕರಾವಳಿ ಕಾವಲು ಪಡೆ ರಕ್ಷಿಸಿದೆ. ಈ ದುರಂತದಿಂದ ಪ್ರದೇಶದಲ್ಲಿ ಆತಂಕ ಮತ್ತು ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಉತ್ತರಾಖಂಡದ ಬದ್ರಿನಾಥ ಮತ್ತು ಕೇದಾರನಾಥ ದೇವಸ್ಥಾನಗಳಲ್ಲಿ ಹಿಂದೂಯೇತರರಿಗೆ ಪ್ರವೇಶ ನಿರಾಕರಿಸುವ ಸಾಧ್ಯತೆ ವ್ಯಕ್ತವಾಗಿದೆ. ದೇವಾಲಯಗಳನ್ನು ನಿರ್ವಹಿಸುವ ಸಮಿತಿ ಹಿಂದೂಗಳನ್ನು ಹೊರತುಪಡಿಸಿ ಬೇರೆ ಧರ್ಮದವರಿಗೆ ಪ್ರವೇಶ ನಿಷೇಧಿಸುವ ಪ್ರಸ್ತಾವನೆ ಮಂಡಿಸಿದ್ದು, ಮುಂಬರುವ ಸಭೆಯಲ್ಲಿ ಇದನ್ನು ಅಂಗೀಕರಿಸಲು ನಿರ್ಧರಿಸಲಾಗಿದೆ. ಬದ್ರಿನಾಥ್, ಕೇದಾರನಾಥ ಧಾಮ ಸೇರಿದಂತೆ ಸಮಿತಿ ನಿಯಂತ್ರಣದಲ್ಲಿರುವ ಎಲ್ಲಾ ದೇವಾಲಯಗಳಿಗೂ ಈ ನಿಷೇಧ ಅನ್ವಯವಾಗಲಿದೆ. ದೇವಸ್ಥಾನದ ಸಮಿತಿಯ ನಿರ್ಧಾರವೇ ಅಂತಿಮ ಎಂದು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸ್ಪಷ್ಟಪಡಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಟಾಪ್ 10 ನ್ಯೂಸ್. ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.